ಅರಬ್ ರಾಣಿಯ ಹಿಂದೂ ಪ್ರೀತಿ. ಶತಕೋಟಿ ಒಡತಿಗೆ ಮಂದಿರಗಳೇ ಅಚ್ಚುಮೆಚ್ಚು. ಶೇಖಾ ಹಿಂದ್ ಬಿಂತ್ ಫೈಸಲ್ ಅಲ್ ಕಾಸಿಮಿ, ಸೌದಿ ಅರೇಬಿಯಾದ ರಾಜಕುಮಾರಿ, ಶಾರ್ಜಾ ರಾಯಲ್ ಕುಟುಂಬದ ಕುಡಿ, ಶತಕೋಟಿಗೂ ಹೆಚ್ಚಿನ ಆಸ್ತಿಯ ಒಡತಿ. ಹುಟ್ಟಿದ್ದು ಇಸ್ಲಾಂ ಧರ್ಮದಲ್ಲೇ ಆದರೂ ಹಿಂದೂ ಧರ್ಮದ ಬಗ್ಗೆ ಅದೇನೋ ಆಸಕ್ತಿ. ಇಸ್ಲಾಮಿಕ್ ಕಟ್ಟಳೆಗಳ ನಡುವೆಯೂ ಹಿಂದೂ ಶ್ರದ್ಧೆಗಳ ಬಗ್ಗೆ ಈಕೆಗೆ ಅಪಾರ ಗೌರವ. ಹಿಂದೂ ಸಂಸ್ಕೃತಿಯ ಬಗ್ಗೆ ಆರಾಧನಾ ಭಾವ. ರಾಜಕುಮಾರಿ ಕಾಸಿಮಿ ಹಿಂದೂ ಧರ್ಮ ಮತ್ತು ಭಾರತೀಯ ಸಂಸ್ಕೃತಿ ಅಂದರೆ ಅಚ್ಚುಮೆಚ್ಚು. ಹಿಂದೂ ರೀತಿ ರಿವಾಜುಗಳು, ದೇವಾಲಯಗಳು ಅವರಿಗೆ ಬಹಳ ಇಷ್ಟ. ಒಮ್ಮೆ ದೇವಾಲಯಕ್ಕೆ ಭೇಟಿ ನೀಡಿದ್ದರಂತೆ. ಅದಾದ ಮೇಲೆ ಈಕೆಗೆ ಮನಃಶಾಂತಿ ಏನೆಂದು ಅರ್ಥವಾಯಿತಂತೆ. ಇದನ್ನ ಈಕೆಯೇ ಹೇಳಿಕೊಂಡಿದ್ದಾಳೆ. ಸನಾತನ ಧರ್ಮಕ್ಕೆ ಆಕರ್ಷಿತವಾಗಿರುವ ಈಕೆ ಹಿಂದೂಗಳನ್ನು ಶಾಂತಿ ಪ್ರಿಯರು, ಸಮರ್ಪಣಾ ಭಾವದವರು ಮತ್ತು ಶಾಂತಿಯನ್ನು ಹರಡುವ ಧರ್ಮದವರು ಎಂದು ಕರೆಯುತ್ತಾಳೆ. ಸನಾತನದ ಕರ್ಮದ ಸಿದ್ಧಾಂತವನ್ನು ಈಕೆ ನಂಬುತ್ತಾಳೆ. ಹಿಂದೂಗಳ ಮಹಾನ್ ಗ್ರಂಥ ಭಗವದ್ಗೀತೆಯನ್ನು ಓದಿದ್ದಾಳೆ. ಅಷ್ಟೇ ಅಲ್ಲ, ಅದರಿಂದ ಪ್ರಭಾವಕ್ಕೂ ಒಳಗಾಗಿದ್ದಾಳೆ. ರಾಮಾಯಣದ ಮೇಲೂ ಈಕೆಗೆ ವಿಶೇಷ ಆಸಕ್ತಿ. ಭಗವದ್ಗೀತೆಯೇ ಈಕೆಗೆ ಪ್ರೇರಣೆ. ಹಿಂದೂ ಹಬ್ಬಗಳ ಆಚರಣೆಗೆ ಸದಾ ಮುಂದು. ಭಾರತದಲ್ಲಿ ಅಜಾನ್ ಮತ್ತು ದೇವಾಲಯದ ಗಂಟೆಗಳು ಒಟ್ಟಿಗೆ ಧ್ವನಿಸುವಂತೆ ಅರಬ್ ದೇಶಗಳಲ್ಲೂ ಆಗಬೇಕು ಎಂಬುದು ಈಕೆಯ ಬಯಕೆ. ದೀಪಾವಳಿಯ ಸಂದರ್ಭದಲ್ಲಿ ಸೀರೆ ಉಟ್ಟು ದೀಪ ಬೆಳಗಿ ಹಿಂದೂಗಳಿಗೆ ಶುಭ ಕೋರುವುದೆಂದರೆ ಈಕೆಗೆ ಬಲು ಇಷ್ಟ. ಇದರ ಮಧ್ಯೆಯೂ ಧಾರ್ಮಿಕ ತೀವ್ರವಾದಿಗಳು ಘತ್ವಾ ಹೊರಡಿಸುವ ಕ್ರಮಕ್ಕೆ ಈಕೆಯ ಕಟು ವಿರೋಧವೂ ಇದ್ದೇ ಇದೆ. ದೇವನೊಬ್ಬ ನಾಮ ಹಲವು ಎಂಬ ನಂಬಿಕೆಯವರದ್ದು. 2019ರಲ್ಲಿ ಚೆನ್ನೈಗೆ ಭೇಟಿ ನೀಡಿದಾಗ ವೇಲೂರು ಗೋಲ್ಡನ್ ಟೆಂಪಲ್ಗೂ ಭೇಟಿ ನೀಡಿದ್ದಳು ಈ ರಾಜಕುಮಾರಿ. ಚೆನ್ನೈ ಭೇಟಿ ಕುರಿತಾಗಿ ಟ್ವೀಟ್ ಕೂಡ ಮಾಡಿಕೊಂಡಿದ್ದಾಳೆ ಈಕೆ. ಈ ಬೆಟ್ಟಗಳು ಮತ್ತು ದೇವಾಲಯಗಳಲ್ಲಿ ನನ್ನಲ್ಲಿ ಎಂದೂ ಇಲ್ಲದ ಭಾವನೆ ಭಾಸವಾಯಿತು. ಅಲ್ಲಿಯೇ ಸೀರೆ, ಬಿಂದಿ ಖರೀದಿಸಿ ಶ್ರೀಶಕ್ತಿ ಅಮ್ಮನೊಂದಿಗೆ ಊಟ ಮಾಡಿದ್ದು ವಿಭಿನ್ನ ಅನುಭವ ನೀಡಿತ್ತು ಅಂತ ಬರೆದುಕೊಂಡಿದ್ದಾಳೆ. ಗೋಪೂಜೆಗೆ ಅರಬ್ ರಾಜಕುಮಾರಿ ಫಿದಾ. ಹಿಂದೂಗಳು ಗೋವನ್ನು ದೇವಿಯಂತೆ ಪೂಜಿಸುವುದು ಜಗತ್ತಿಗೆ ಶಾಂತಿಯ ಉಪದೇಶವನ್ನ ನೀಡುತ್ತೆ. ಅದನ್ನು ಟೀಕಿಸುವುದು ತಪ್ಪು. ಹಿಂದ್ ಎಂಬ ಪದ ಭಾರತವನ್ನು ಸೂಚಿಸುತ್ತದೆ. ಹಿಂದೂಸ್ತಾನದ ಜನರು ಶಾಂತಿ ಪ್ರಿಯರು ಎನ್ನುವುದಕ್ಕೆ ಭಾರತೀಯರು ಯುಎಇಯಲ್ಲಿ ಶಾಂತಿ ಮತ್ತು ಧಾರ್ಮಿಕ ಸಹಿಷ್ಣುತೆಯಿಂದ ಬಾಳುತ್ತಿರುವುದೇ ಸಾಕ್ಷಿ ಎನ್ನುತ್ತಾಳೆ ಈ ಸುಂದರಿ. ಇವರ ಇಂತಹ ಮಾತುಗಳಿಗೆ ವಿರೋಧಗಳು ವ್ಯಕ್ತವಾಗಿವೆ. ಇದಕ್ಕೆಲ್ಲ ಈಕೆ ತಲೆ ಕೆಡಿಸಿಕೊಂಡಿಲ್ಲ. ಬದಲಾಗಿ ತನ್ನ ನಿಲುವನ್ನ ಧೈರ್ಯವಾಗಿ ಹೇಳುತ್ತಾ ಬಂದಿದ್ದಾಳೆ. ಪಾಕಿಸ್ತಾನಿ ಮತ್ತು ಬಾಂಗ್ಲಾದೇಶಿ ಮುಸ್ಲಿಮರು ಸೋಷಿಯಲ್ ಮೀಡಿಯಾದಲ್ಲಿ ಹಿಂದೂಗಳ ವಿರುದ್ಧ ದ್ವೇಷ ಹರಡುತ್ತಿದ್ದಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾಳೆ. ಹಿಂದೂಗಳ ಪರವಾದ ಇವರ ಟ್ವೀಟ್ಗಳಿಗೆ ಕಟುವಾದ ಕಮೆಂಟ್ಗಳು ಬರುತ್ತವೆ. ಇಷ್ಟಾದ್ರೂ ಹಿಂದೂಗಳ ಪರ ಮಾತನಾಡೋದನ್ನ ಈಕೆ ನಿಲ್ಲಿಸಿಲ್ಲ. ರಾಜಕುಮಾರಿ ಕಾಸಿಮಿ ಆರ್ಕಿಟೆಕ್ಟರ್ ಪದವೀಧರೆ, ಪತ್ರಕರ್ತೆಯೂ ಹೌದು. ವ್ಯವಹಾರವನ್ನು ನೋಡಿಕೊಳ್ತಾಳೆ. ಅಷ್ಟೇ ಅಲ್ಲ, ಲೇಖಕಿ ಕೂಡ. ಈಕೆಯ ಪುಸ್ತಕ ದಿ ಬ್ಲಾಕ್ ಬುಕ್ ಆಫ್ ಅರೇಬಿಯಾ ಜಗತ್ತಿನಾದ್ಯಂತ ಖ್ಯಾತಿ ಪಡೆದಿದೆ. ಸಮಾಜ ಸೇವೆಯಲ್ಲಿ ಈಕೆ ಎತ್ತಿದ ಕೈ. ಇದಕ್ಕೆ ಹಿಂದೂ ಧರ್ಮವೇ ಪ್ರೇರಣೆ ಅನ್ನೋದು ಈಕೆಯ ಅಭಿಪ್ರಾಯ. ಅರಬ್ ದೇಶದ ರಾಜಕುಮಾರಿಯೊಬ್ಬಳು ಸನಾತನ ಸಂಸ್ಕೃತಿಯ ಬಗ್ಗೆ ಇಷ್ಟೆಲ್ಲಾ ಗೌರವ ಹೊಂದಿರೋದಕ್ಕೆ ಭಾರತೀಯರೆಲ್ಲರೂ ಹೆಮ್ಮೆ ಪಡಬೇಕಲ್ಲವೇ?